ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರ ಪ್ರದರ್ಶನಗೊಂಡ ಮೊದಲ ದಿನವೇ ಕೆಲವು ಥಿಯೇಟರ್ಗಳಲ್ಲಿ 6 ಶೋಗಳ ಪ್ರದರ್ಶನ ಕಾಣುವ ಮೂಲಕ ಮೊದಲ ದಿನವೇ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಓಪನಿಂಗ್ ಪಡೆದುಕೊಂಡು 13.8 ಕೋಟಿ ಗಳಿಸಿ ಗೆದ್ದು ಬೀಗಿತ್ತು. ಇತ್ತೀಚೆಗೆ ಜನರು ಥಿಯೇಟರ್ಗೆ ಹೋಗೋದನ್ನೇ ಕಡಿಮೆ ಮಾಡಿದ್ದಾರೆ ಅಂತ ಮಾತುಗಳು ಕೇಳಿ ಬರುತ್ತಿದ್ದವು. ಇಂತಹ ಸಂದರ್ಭದಲ್ಲಿ ಥಿಯೇಟರ್ಗೆ ಮುಖ ಮಾಡದ ಜನರನ್ನು ಥಿಯೇಟರ್ನತ್ತ ಬರುವಂತೆ ಮಾಡಿದ್ದು ದರ್ಶನ್ ನ ಡೆವಿಲ್ ಚಿತ್ರ. ಹೌದು, ದರ್ಶನ್ ಚಿತ್ರ ರಿಲೀಸ್ ಆಯ್ತೆಂದ್ರೆ ಸಾಕು ಥಿಯೇಟರ್ ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿ ಅದಕ್ಕೆ ಹೇಳೋದು ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜಿಂಗ್ ಸ್ಟಾರೇ ಸಾಟಿ ಅಂತ. ಇನ್ನು ಮೊದಲ ವಾರವೇ ಡೆವಿಲ್ ಚಿತ್ರ 35 ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ. ದರ್ಶನ್ ಸಿನಿ ಕರಿಯರ್ ನ ಎಂದು ಮರೆಯಲಾರದ ಸಿನಿಮಾ ಅಂದ್ರೆ ಅದು ಡೆವಿಲ್. ಇದುವರೆಗೂ ಡಬಲ್ ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದ ದರ್ಶನ್ ಈ ಸಿನಿಮಾ ಮೂಲಕ ಡಬಲ್ ರೂಲ್ ನಲ್ಲಿ ಗೆದ್ದು ಬೀಗಿದ್ದಾರೆ. ಬಿಡುಗಡೆ ಆದ ಮೊದಲ 4 ದಿನ ಅಬ್ಬರಿಸಿದ ಈ ಸಿನಿಮಾ 5ನೇ ದಿನದಂದು ಕೊಂಚ ಡಲ್ ಆಗಿತ್ತು. ಆದ್ರೂ ಸಹ ಕಲೆಕ್ಷನ್ ಸ್ಟಡಿ ಆಗಿದ್ದು ಮುಂದಿನ ವಾರ 45 ಹಾಗೂ ಮಾರ್ಕ್ಸ್ ಸಿನಿಮಾ ಬರೋ ತನಕ ಒಳ್ಳೆ ಕಲೆಕ್ಷನ್ ಮಾಡುವ ಸೂಚನೆ ಕೊಟ್ಟಿದೆ. ಇನ್ನು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಏನಂದ್ರೆ ಇದೀಗ ಡೆವಿಲ್ ಸಿನಿಮಾದ ಇದೇ ನೆಮ್ಮದಿಯಾಗಿರಬೇಕು ವಿಡಿಯೋ ಸಾಂಗ್ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗಿದೆ. ಫ್ರೆಂಡ್ಸ್, ನೀವೇನಾದ್ರೂ ದರ್ಶನ್ ಅಭಿಮಾನಿ ಆಗಿದ್ರೆ ಯಾವ ಥಿಯೇಟರ್ ನಲ್ಲಿ ಡೆವಿಲ್ ಚಿತ್ರವನ್ನು ನೋಡಿದ್ದೀರಾ ಅಂತ ಅನ್ನೋದನ್ನ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.